Indian accounting standards 2 consolidated balance sheet ಒಂದು ಸಮ ಮಾಡ್ತಾ ಇದ್ದೀನಿ ಈಗ. ಕನ್ಸಾಲ್ಟ್ ಮೀನ್ಸ್ ಜಾಯಿಂಟ್ ಟುಗೆದರ್, ಎರಡು ಸೇರ್ಸ್ ಬರೆಯೋದು ಅಲ್ವಾ, ಅದರ ಹೇಳ್ತಾ ಇದ್ದೀನಿ. ವಿ ಆರ್ Krupa Limited made following investments: acquired 60% interest in Srushti Limited for a consideration of rupees 60 lakh. So they are acquiring by paying 60 lakh, and its fair value is rupees 6 lakh 62 crore something. ನಾವು ಅದನ್ನು ತಗೊಳ್ತಾ ಇರೋದು 60 ಲಕ್ಷ ಕೊಟ್ಟು ತಗೊಳ್ತಾ ಇದ್ದೀವಿ. ಯಾವುದನ್ನು? ಸೃಷ್ಟಿ ಲಿಮಿಟೆಡನ್ನು. ಸೊ ನಾವೀಗ ನೆಕ್ಸ್ಟು ಅಕ್ವೈರ್ಡ್ 50% ಇಂಟ್ರೆಸ್ಟ್ ಇನ್ ಹರ್ಷಿತಾ ಲಿಮಿಟೆಡ್ ಜಾಯಿಂಟ್ ವೆಂಚರ್ ಫಾರ್ ಎ ಕನ್ಸಿಡರೇಷನ್ ಆಫ್ 32 lakh. ನೋಡಿರಿ, 32 lakh ಕೊಟ್ಟು ಇನ್ನೊಂದು ಕಂಪ್ನಿಯನ್ನು ಅಕ್ವೈರ್ ಮಾಡ್ತಾ ಇದ್ದೀವಿ 50%ಗೆ. ಆ್ಯಂಡ್ ದ ನೆಟ್ ಅಸೆಟ್ ಫೇರ್ ವ್ಯಾಲ್ಯೂ ಆಫ್ ಹರ್ಷಿತಾ ಲಿಮಿಟೆಡ್ ಇಸ್ 40 lakh. ಸೊ ಅಕ್ವೈರ್ಡ್ 30% ಇಂಟ್ರೆಸ್ಟ್. ನೆಕ್ಸ್ಟ್ ಒನ್ ಇನ್ ಎಂಜಲ್ ಲಿಮಿಟೆಡ್ ಅಸೋಸಿಯೇಟ್ಸ್ ಫಾರ್ ಎ ಕನ್ಸಿಡರೇಷನ್ ಆಫ್ rupees 14 lakh. ಅಲ್ಲಿ 14 lakh ಕೊಡ್ತಾ ಇದ್ದಾರೆ. ದ ಫೇರ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್ ಆಫ್ ಏಂಜಲ್ ಲಿಮಿಟೆಡ್ ಇಸ್ rupees 17 lakh ಇದೆ. ಇಂಡಿವಿಜುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕೃಪಾ ಲಿಮಿಟೆಡ್ ಸೃಷ್ಟಿಸಿ. ಹಾಗಿದ್ಮೇಲೆ ನಮಗೆ ಕೃಪಾದ್ ಮತ್ತು ಸೃಷ್ಟಿ ಬೇಕು. ಸೊ ವಿ ನೀಡ್ ಹೋಲ್ ಟ್ರಾನ್ಸಾಕ್ಷನ್ ಆಫ್ ಸೃಷ್ಟಿ ಲಿಮಿಟೆಡ್. ಈಗ ಕೃಪಾ ಏನು ಮಾಡ್ತಾ ಇರೋದು? ಸೃಷ್ಟಿಯನ್ನು ಅಕ್ವೈರ್ ಮಾಡ್ತಾ ಇದೆ. ಇನ್ನೂ ಎರಡು ಕಂಪ್ನಿ ಇದೆಯಲ್ವ, ಯಾವುದು? ಹರ್ಷಿತಾ ಮತ್ತು ಏಂಜಲ್ ಅಂತಿದೆಯಲ್ಲ. ಸೊ ಅದನ್ನೆರಡನ್ನು ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರಂದರೆ ಕೃಪಾ ಲಿಮಿಟೆಡ್ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಇನ್ವೆಸ್ಟ್ಮೆಂಟ್ಸ್ ಫಾರ್ ಕೃಪಾ ಲಿಮಿಟೆಡ್. ಅಷ್ಟು ಕೊಟ್ಟು ತಗೊಳ್ತಾ ಇದ್ದಾರೆ. ಹಾಗಿದ್ಮೇಲೆ ಕೃಪಾದ ಏನಾಗುತ್ತೆ ಅಂದರೆ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಅವರು ಸೃಷ್ಟಿ ಲಿಮಿಟೆಡನ್ನು 60 lakh ಕೊಟ್ಟು ತಗೊಳ್ತಾ ಇದ್ದಾರೆ. ಆ್ಯಂಡ್ ಹರ್ಷಿತಾ ಲಿಮಿಟೆಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ 32 ಲಕ್ಷ 32 lakhs. ಸೇಮ್ ಏಂಜಲ್ ಲಿಮಿಟೆಡಲ್ಲಿ 14 lakh ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಇಷ್ಟು ಅಮೌಂಟು ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಆಗಿದ್ಮೇಲೆ ಎರಡು ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಒಂದು ಕಂಪ್ನಿ ತಗೊಳ್ತಾ ಇದ್ದಾರೆ. ಸೊ 3 ಕಂಪ್ನಿಗೆ ಅವರು ಪೇಮೆಂಟ್ ಮಾಡ್ತಿರೋದ್ರಿಂದ ಅವ್ರ ಕ್ಯಾಶ್ ಅಮೌಂಟು ಲೆಸ್ ಆಗುತ್ತೆ. ಯಾವುದಾದ್ರೂ ಕೃಪಾ ಲಿಮಿಟೆಡ್ ಹೌದು. ನೋಡೋಣ, ಇಂಡಿವಿಜುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕೃಪಾ ಲಿಮಿಟೆಡ್ ಆ್ಯಂಡ್ ಸೃಷ್ಟಿ ಲಿಮಿಟೆಡ್ ಇಸ್ ಅಂಡರ್. ಸೊ ಅಸೆಟ್ಸ್ ಕೃಪಾ ಲಿಮಿಟೆಡ್, ಕ್ಯಾರಿಂಗ್ ಅಮೌಂಟ್ ಆಫ್ ಸೃಷ್ಟಿ ಲಿಮಿಟೆಡ್. Carrying out means after providing. So net assets, it is in balance sheet value. So fair value means market value. Fair value ಕೊಟ್ಟಾಗ ನಾವು ನೆಟ್ ಅಸೆಟ್ಸ್ ತಗೊಳ್ತೀವಿ. ಫೇರ್ ವ್ಯಾಲ್ಯೂ ಕೊಟ್ಟಾಗ ದೇರ್ ಆರ್ 2 methods ಟು ಕ್ಯಾಲ್ಕುಲೇಟ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ನಿಮಗೆ 2 ಮೆಥಡ್ ಇದೆ. ಇದು ವೆನ್ ಸಬ್ಸಿಡಿ ಕಂಪ್ನಿ ಹ್ಯಾವಿಂಗ್ ಇಟ್ಸ್ ಫೇರ್ ವ್ಯಾಲ್ಯೂ ಇದ್ದರೆ ಈ ಮೆಥಡ್ ಇದು. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಇದೆ. ಫಾರ್ ಆಲ್ ಕ್ಯಾಲ್ಕುಲೇಷನ್ ವಿ ನೀಡ್ ಫೇರ್ ವ್ಯಾಲ್ಯೂ. ಹೇಳಿದ್ದಾರೆ ಫೇರ್ ವ್ಯಾಲ್ಯೂ 48 lakh ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್. ನಾನು ಹೇಳ್ತಾ ಇದ್ದೀನಿ, ಇದು ಇಟ್ಸ್ ಅಬೌಟ್ ಸೃಷ್ಟಿ ಲಿಮಿಟೆಡ್ ಸಬ್ಸಿಡಿ ಕಂಪ್ನಿ. ಸೊ ಫೇರ್ ವ್ಯಾಲ್ಯೂ ನಮಗೆ ನಾನ್ ಕಂಟ್ರೋಲ್ ಇಂಡಸ್ಟ್ರಿ ಬೇಕದು, ಅದು ತಗೊಳ್ತಾ ಇದ್ದೀನಿ. ಟೋಟಲ್ ಅಸೆಟ್ಸ್ ಅಟ್ ಫೇರ್ ವ್ಯಾಲ್ಯೂ ಆಫ್ ಸೃಷ್ಟಿ ಲಿಮಿಟೆಡ್ ಅಲ್ವಾ, ಇದು ಬ್ರಾಕೆಟ್ ಬರೆದಿರ್ಬೇಕಾದ್ರೆ ಸೃಷ್ಟಿ ಲಿಮಿಟೆಡ್. ಸೊ ಎಷ್ಟಿದೆ ಅಸೆಟ್ಸ್ ಅಂದರೆ, ಒಂದು ಪಿ ಪಿ ಟಿ ಇದೆ 48 lakh ಪ್ಲಸ್ 22 lakh ಪ್ಲಸ್ ಇನ್ವೆಂಟ್ರಿ 5 lakh ಪ್ಲಸ್ 3 lakh ರಿಸೀವರ್ಸ್ 3 lakh, ಕ್ಯಾಶ್ 5 lakh. ಸೊ 5 lakh ಇದೆ ಟೋಟಲು. ಸೊ ಆ್ಯಸ್ ಇಟ್ ಈಸ್ ಔಟ್ಸೈಡ್ ಲಯಬಿಲಿಟಿ ಮೀನ್ಸ್ ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಯಾವುದಿದೆ ಅಂದರೆ ಬಾರೋಯಿಂಗ್ಸ್ ಮತ್ತು ಟ್ರೇಡ್ ಪೇಯಲ್ಲಿದೆ. ಯಾವುದು? ಸೃಷ್ಟಿ ಲಿಮಿಟೆಡ್ ಇದು. ಸೊ ಅದನ್ನು ಎಷ್ಟು ಮಾಡ್ತಾ ಇದ್ದೀನಿ, 19 lakh ಪ್ಲಸ್ 12 lakh. ಸೊ ಟೋಟಲ್ ಆಗಿ 31 lakh ಲೆಸ್ ಮಾಡ್ತಾ ಇದ್ದೀವಿ. ಇದು ಟೋಟಲು 10 70 83 lakh ಮೇ ಬಿ. 83 lakh 31 lakh ಲೆಸ್ ಮಾಡಿದರೆ 52 lakh ಬರುತ್ತೆ. ಸೊ ದಿಸ್ ಅವರ್ ನೆಟ್ ಅಸೆಟ್ಸ್. 52 lakh ಅನ್ನೋದು ನೆಟ್ ಅಸೆಟ್ಸ್. ಆ ನೆಟ್ ಅಸೆಟ್ಸಲ್ಲಿ ಅವ್ರು ಫಸ್ಟ್ ಹೇಳಿದ್ದಾರೆ ಕೃಪಾ ಲಿಮಿಟೆಡ್ ಅಕ್ವೈರ್ಡ್ 60% ಅಂತೇಳಿ.
60% ಅಂದರೆ ಕಂಟ್ರೋಲಿಂಗ್ ಇಂಟ್ರೆಸ್ಟು, 40% ಅಂದರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ 40% ಆಫ್ 52 lakh. ನೆಕ್ಸ್ಟ್ ಅದು ಕ್ಯಾಲ್ಕುಲೇಟ್ ಮಾಡೋಣ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟು. ನೆಕ್ಸ್ಟು ಸಿಂಪಲ್ ಥಿಂಗ್ ಇದೇನು ಮಾಡ್ತದೆ ಅಂದರೆ ಕನ್ಸಿಡರೇಷನ್ ಪೇಯ್ಡ್ ಇದೆ. ಯಾವುದಕ್ಕೆ ಸೃಷ್ಟಿ ಲಿಮಿಟೆಡ್ ಎಷ್ಟು ಕೊಡ್ತಾ ಇರೋದು, ಸೃಷ್ಟಿ ಲಿಮಿಟೆಡ್ ಫಾರ್ ಎ ಕನ್ಸಿಡರೇಷನ್ 60 lakh ಕೊಡ್ತಾ ಇದ್ದಾರೆ. 60 lakh. ಇಲ್ಲಿ 40% ಹೋದರೆ ರಿಮೈನಿಂಗ್ 60% ಇರುತ್ತೆ. 60% ಆಫ್ ನೆಟ್ ಅಸೆಟ್ಸ್, ದಟ್ ಈಸ್ 52 lakh. ದಟ್ ಮೀನ್ಸ್ so this is if it is negative we call it as bargain purchase or capital reserve. If it is positive we will directly write goodwill. ಅದು ಚೆಕ್ ಮಾಡೋಣ ಆಮೇಲೆ. ದೆನ್ ಈಗ ಅದು ಹಾಕ್ಕೊಂಡಿದ್ದೀನಿ ಅಸೆಟ್ಸ್ ಅಟ್ ವ್ಯಾಲ್ಯೂ ಟೋಟಲು. ಸೊ ದಿಸ್ ಈಸ್ ಕನ್ಸಲ್ಟ್ ಬ್ಯಾಲೆನ್ಸ್ ಶೀಟ್ ಮಾಡೋದು. ಇಷ್ಟೇ ಬೇಕಾಗಿದ್ದು ಈಸಿ ಇರೋದು. ಇದರಲ್ಲಿ ನೋಡಿ ಫಸ್ಟು ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಇದೆ, ಕೃಪಾ ಲಿಮಿಟೆಡ್ ಇದೆ, 95 lakh ತಗೊಂಡಿದ್ದೀನಿ. 95 lakh. ಫೇರ್ ವ್ಯಾಲ್ಯೂ ಆಫ್ ಸೃಷ್ಟಿ ಲಿಮಿಟೆಡ್ 48 lakh ಇದೆ ತಗೊಂಡಿದ್ದೀನಿ ಟೋಟಲ್ ಆಗಿ. ಇಂಟ್ಯಾಂಜಿಬಲ್ ಅಸೆಟ್ಸು 35 lakh ಪ್ಲಸ್ 20 lakh. 22 lakh ಫೇರ್ ವ್ಯಾಲ್ಯೂ, ಟೋಟಲ್ 57 lakh. ಸೊ ಇನ್ವೆಂಟ್ರಿ ಕರೆಂಟ್ ಅಸೆಟ್ಸ್, ಇಫ್ ಇಟ್ ಇಸ್ ಗುಡ್ವಿಲ್ ಅದು ತಗೊಳ್ತೀನಿ ಆಮೇಲೆ ಇಂಟ್ಯಾಂಜಿಬಲ್ಸ್ ಗುಡ್ವಿಲ್ ಆ್ಯಡ್ ಮಾಡ್ತೀನಿ. ಅದು ಗುಡ್ವಿಲ್ ಇಲ್ಲೇ ಬರುತ್ತೆ. ದೆನ್ ಕರೆಂಟ್ ಅಸೆಟ್ಸ್ ಕೃಪಾ ಲಿಮಿಟೆಡ್ 24 lakh. Then 6 lakh, sorry 6 lakh about 5 lakh, 29 lakh. Receivables 6 lakh plus 3 lakh 9 lakh. ಸೊ ಇದೆಲ್ಲ ಏನು ಬರ್ತಂದ್ರೆ ಇದೆಲ್ಲ ಹೋಲ್ಡಿಂಗ್ ಕಂಪ್ನಿ, ಇದೆಲ್ಲ ಸಬ್ಸಿಡಿ ಕಂಪ್ನಿ. ಸೃಷ್ಟಿ ಲಿಮಿಟೆಡ್ ಫೇರ್ ವ್ಯಾಲ್ಯೂ. ಸೊ ಇಸ್ ಆಲ್ ಕ್ಯಾಲ್ಕುಲೇಷನ್ ಸೃಷ್ಟಿ ಲಿಮಿಟೆಡ್ ಫೇರ್ ವ್ಯಾಲ್ಯೂ ಅಮೌಂಟ್ ಇದು. ಅದು ತಗೊಳ್ತೀನಿ. ಒಂದು ಮಿಸ್ಸಿಂಗ್ ಇದೆ, ಅದು ಚೆಕ್ ಮಾಡ್ತೀನಿ. ಗುಡ್ವಿಲ್ಲೋ ಅಥವಾ ಬರ್ಕೊಂಡಿರ್ತೀನಿ. ಗುಡ್ವಿಲ್ ಇದರಲ್ಲೇ ಬರುತ್ತೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲಿ ಬರುತ್ತೆ, ಅದು ಪ್ಲೇಸ್ ಬರ್ಕೊಂಡಿದ್ದೀನಿ. ಸೊ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ನೆಕ್ಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿಯಲ್ಲಿ ನೋಡಿರಿ, ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟಲ್ಲೇ ನಿಮ್ಮದು ಶೇರ್ ಕ್ಯಾಪಿಟಲ್ ರಿಸರ್ವ್ ಹೋಗಿರುತ್ತೆ. ಯಾವುದಾದ್ರು ಸೃಷ್ಟಿ ಲಿಮಿಟ್ ಹೋಗಿರುತ್ತೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟಲ್ಲೇ. ಬಿಕಾಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೀನ್ಸ್ ವಾಟ್, ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಡ್ ಸರ್ಪ್ಲಸ್. ಅದು ಕ್ಯಾಲ್ಕುಲೇಟ್ ಮಾಡೋದು ಅದೇ ಬೇಕು, ಅದಲ್ಲೇ ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಅದನ್ನು ತಗೊಳ್ತಾ ಇಲ್ಲ. ಓನ್ಲಿ ಹೋಲ್ಡಿಂಗ್ ಕಂಪ್ನಿ ಯಾವುದಿಲ್ಲಿ ಕೃಪಾ ಲಿಮಿಟೆಡ್ ಈಕ್ವಿಟಿ ಇದೆ. ಕೃಪಾ ಲಿಮಿಟೆಡ್ ಈಕ್ವಿಟಿ 1,85 crores ಇದೆ, ಅದು ತಗೊಂಡಿದ್ದೀವಿ. ಅದರ್ ಈಕ್ವಿಟಿ ಸೇಮ್ ಆಸ್ ಇಟ್ ಈಸ್ ಕೃಪಾ ಲಿಮಿಟೆಡ್, ದಟ್ ಈಸ್ 55 lakh. ಆ 55 lakh ತಗೊಂಡಿದ್ದೀವಿ. ನೋಡಿರಿ, ಇದನ್ನು ಇವೆರಡು ಮಾತ್ರ ನಾನು ಸಬ್ಸಿಡಿ ಕಂಪ್ನಿ ತಗೊಳ್ತಾ ಇಲ್ಲ. ಬಿಕಾಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಲ್ಲ ಹೋಗಿರುತ್ತೆ, ನಾವು ಅಲ್ಲಿ ತಗೊಂಡಿರ್ತೀವೋ ಅದೆಲ್ಲ ಹೋಗಿರುತ್ತೆ. ಯಾವುದು ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಡ್ ಸರ್ಪ್ಲಸ್. ಸೊ ಅದರ್ ಈಕ್ವಿಟಿ ಮೀನ್ಸ್ ರಿಸರ್ವ್ಡ್ ಸರ್ಪ್ಲಸ್. ಅದರ್ ಈಕ್ವಿಟಿ ಅಂದರೆ ಈಕ್ವಿಟಿ ಅಂದರೆ ಶೇರ್ ಕ್ಯಾಪಿಟಲ್ ಅದು ಹೋಗಿರುತ್ತೆ ಅಲ್ಲಿ. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಈಗ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಸೇಮ್ ಬೋತ್. ಯಾವುದು ಬಾರೋಯಿಂಗ್ಸ್ ಇದೆ ಇದರಲ್ಲಿ 40 lakh ಮತ್ತು 18 lakh ಇದೆ. ಟೋಟಲ್ 19 lakh ಇದೆ. ಟ್ರೇಡ್ ಪೇಯಬಲ್ 25 lakh ಪ್ಲಸ್ 12 lakh. ಸೊ ಕ್ಯಾಶ್ ಒಂದು ಇಫೆಕ್ಟ್ ಆಗುತ್ತೆ. ಕ್ಯಾಶ್ ನೋಡ್ತಾ ಇದ್ದೀವಿ ಇಲ್ಲಿ. ಕ್ಯಾಶ್ ಹೋಲ್ಡಿಂಗ್ ಕಂಪ್ನಿದು 1,45 lakh ಇದೆ. 1,45 lakh. ಮೈನಸ್ ಏನು ಇನ್ವೆಸ್ಟ್ ಮಾಡಿ ನೋಡ್ತೀನಿ. ಮೈನಸ್ ನಿಮ್ಗೆ ಏನು ಮಾಡಿದ್ರೆ ಅಂದರೆ ನೋಡಿರಿ, ಅಕ್ವರ್ಡ್ 60% ಇಂಟ್ರೆಸ್ಟ್ ಆಫ್ ಸೃಷ್ಟಿ ಲಿಮಿಟೆಡ್ ಫಾರ್ ಕನ್ಸಿಡರೇಷನ್ ಆಫ್ 60 lakh. ಅಲ್ಲ 60 lakh ಹೋಗುತ್ತೆ. 60 lakh ಮೈನಸ್ ಮತ್ತೆ ಕೊಡ್ತಾರೆ ಅಂದರೆ ಹರ್ಷಿತಾ ಲಿಮಿಟೆಡಿಗೆ ಕೊಡ್ತಿದ್ದಾರೆ 32 lakh ಪೇ ಮಾಡ್ತಿದ್ದಾರೆ. ಮೈನಸ್ ಅಕ್ವೈರ್ಡ್ 30% ಇಂಟ್ರೆಸ್ಟ್ ಇನ್ ಏಂಜಲ್ ಲಿಮಿಟೆಡ್, ಅದಕ್ಕೆ 14 lakh ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮೈನಸ್ ಆಗುತ್ತೆ ಕ್ಯಾಶ್ ಬ್ಯಾಲೆನ್ಸು. ತಗೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡಿರಿ, ಒಂದು ಕಂಪ್ನಿ ತಗೊಂಡಿದ್ರೆ ಇನ್ನೆರಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ ನಮಗೆ ಅಸೆಟ್ ಆಗುತ್ತೆ. ಬಿಕಾಸ್ ವಿ ಆರ್ ಇನ್ವೆಸ್ಟಿಂಗ್. ಎಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹರ್ಷಿತಾ ಲಿಮಿಟೆಡ್ ಮಾಡ್ತಾ ಇದ್ದೀವಿ.
32 ಲ್ಯಾಕನ್ನು ಇನ್ವೆಸ್ಟ್ಮೆಂಟ್ಸ್ 32 ಲ್ಯಾಕ್ ಪ್ಲಸ್ ಏಂಜಲ್ ಲಿಮಿಟೆಡಲ್ಲಿ 14 ಲ್ಯಾಕಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಟೋಟಲ್ ಅಂದರೆ 46 ಲ್ಯಾಕ್ ಆಗುತ್ತೆ. ಸೊ ಇದು ನಮ್ಮ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿ ಎಲ್ಲ ತೊಗೊಂಡಿದ್ದೀನಿ ಬಿಕಾಸ್ ಒಂದು ಕಂಪನಿ ಅಕ್ವೈರ್ ಮಾಡ್ತಿದ್ದಾರೆ, 2 ಕಂಪನಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ವಿ ನೀಡ್ ಕನ್ಸಲ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ ಕೃಪಾ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡರಿ ಸೃಷ್ಟಿ ಲಿಮಿಟೆಡ್. ಅದಕ್ಕೆ ಸೃಷ್ಟಿ ಲಿಮಿಟೆಡ್ ತೊಗೊಂಡಿಲ್ಲ ಇಲ್ಲಿ. ಬಟ್ ಕ್ಯಾಶ್ ಮಾತ್ರ 3 ರೂಪಾಯಿ ಕೊಟ್ಟಿರ್ತಾರೆ. ಸೃಷ್ಟಿ, ಹರ್ಷಿತಾ, ಏಂಜಲಿ 3 ರೂಪಾಯಿ ಇರುತ್ತೆ, ಅದು ಲೆಸ್ ಆಗಿರುತ್ತೆ. ಅದು ತಗೊಂಡಿದ್ದೀನಿ ಈಗ. ನೆಕ್ಸ್ಟು